ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ಇವತ್ತು ಸೆಪ್ಟೆಂಬರ್ 15ನೇ ತಾರೀಕು ಭಾನುವಾರ. ಸೊ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಭಾನುವಾರ ಇನ್ನೇನು ಮಾಮೂಲಿ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಮನೇಲಿ ಇವತ್ತು ಚಿಕನ್ನೇ. ನನ್ನ ಹಸ್ಬೆಂಡ್ ಫಿಶ್ ತರಲ್ಲ ಅಂತ ಅಂದರು. ತನು ತುಂಬ ಇಷ್ಟಪಟ್ಟು ಫಿಶ್ ತಿನ್ನಲ್ಲ, ಫ್ರೈ ತಿಂತಾಳೆ. ಮತ್ತು ಅವಳಿಗೆ ಏನೋ ಒಂಥರ ತೃಪ್ತಿ ಅನ್ಸೋದಿಲ್ಲ. ಫ್ರೈ ಎಲ್ಲ ಇಷ್ಟಪಟ್ಟು ತಿಂತಾಳೆ, ಸಾಂಬಾರೆಲ್ಲ ಅಷ್ಟೊಂದು ಇಷ್ಟಪಡಲ್ಲ. ಚಿಕನ್ ಆದರೆ ಇಷ್ಟಪಟ್ಟು ತಿಂತಾಳೆ. ಹಂಗಾಗಿ ಅವಳಿಗೋಸ್ಕರ ಚಿಕನ್ನೇ ತರಿಸಿದ್ದೀನಿ. 3/4 kg ಅಷ್ಟು ಚಿಕನ್ ತರಿಸ್ಬಿಟ್ಟು ಒಂದು ಗ್ರೇವಿ ಮಾಡಿದ್ದೀನಿ, ಗ್ರೀನ್ ಗ್ರೇವಿ ಮಾಡಿದ್ದೀನಿ. ಹಾಗೆಯೇ ಗೀ ರೈಸ್ ಕೂಡ ಮಾಡಿದ್ದೀನಿ. ಹಾಗೆ ಪರೋಟ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು, ಆ ಗ್ರೀನ್ ಗ್ರೇವಿಗೆ ಪರೋಟ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಸತಿ ತೋರಿಸಿರೋದ್ರಿಂದ ಯಾವುದೇ ರೆಸಿಪಿ ತೋರಿಸಲಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಪಾಯಸ, ನನ್ನ ಹಸ್ಬೆಂಡಿಗೆ ಫೇವ್ರೇಟ್ ಅಂತೇಳಿ ಚೂರು ಪಾಯಸ ಮಾಡಿದ್ದೀನಿ. ಚೂರಂತಲ್ಲ, ಸ್ವಲ್ಪ ಮಾಡಿದ್ದೀನಿ ಪಾಯಸನ. ಫಸ್ಟೀಗ ಪರೋಟ ಮಾಡ್ಕೊಂಬಿಡ್ತೀನಿ. ಪರೋಟ ಮಾಡಿ ಫಸ್ಟ್ ಊಟ ಮಾಡಬೇಕು. ಓಕೆ, ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೀನಿ. ಎರಡು ಸ್ವಲ್ಪ ಹಾಕ್ಬಿಟ್ಟು ಕಲಸಿ ಇಟ್ಕೊಂಡಿದ್ದೆ. ಬರೀ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಬರೀ ಮೈದಾ ಹಿಟ್ಟು ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತ್ಗೆ. ಒಂದೊಂದೇ ಪರೋಟ. ಚಿನಿ ಒಂದೇ ಸಾಕಲ್ಲ ಪರೋಟ ಗೀ ರೈಸ್ ಜೊತೆ? ಚಪಾತಿ ಲಟ್ಟಣಿಗೆ ನನ್ನ ಹಸ್ಬೆಂಡ್ ಬೆಳಗ್ಗೆನೆ ಹೋಗಿ ಬಂದಿದ್ದಾರೆ. ಇವಾಗ ಊಟಕ್ಕೆ ಚಿಕನ್ ತಗೊಬಂದ್ರು. ನಾನು ಬೇಗ ಬೇಗ ಮಾಡಿದೆ. ಜಾಗ ಸಾಕಾಗದೇ ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಪರೋಟ ಮಾಡ್ತಾರೆ. ನಾನು ಇಷ್ಟೇ ಸಿಂಪಲ್ಲಾಗಿ ಅಗಲವಾಗಿ ಲಟ್ಟಿಸ್ಕೊಂಬಿಟ್ಟು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಆಮೇಲೆ ಈ ರೀತಿ ರೋಲ್ ಮಾಡ್ತೀನಿ. ಒಬ್ಬೊಬ್ಬರು ಕಟ್ ಮಾಡಿಬಿಟ್ಟು ಮಾಡ್ತಾರೆ. ಆ ಥರ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ. ನಾನು ಆ ಥರನೂ ಮಾಡಿದ್ದೀನಿ ಸುಮಾರು ಸಲ. ಹಾಗೆ ಇಲ್ಲಿ ನೋಡಿ, ಚಿಕನ್ ಗ್ರೇವಿ ಕೂಡ ರೆಡಿ ಆಗ್ತಾಯಿದೆ. ತುಂಬ ಚೆನ್ನಾಗಾಗುತ್ತೆ ಈ ಥರ ಗ್ರೀನ್ ಗ್ರೇವಿ. ನಾನು ನನ್ನ ಚಾನಲಲ್ಲಿ ಒಂದು 2-3 ಸಲ ತೋರಿಸಿದ್ದೀನಿ ಇದನ್ನು. ಹಾಗಾಗಿ ನಾನು ಈ ರೆಸಿಪಿನ ಶೇರ್ ಮಾಡಲಿಲ್ಲ. ಸೊ ನೀವು ಚಾನಲ್ ಸರ್ಚ್ ಮಾಡಿದ್ರೆ ಸಿಗುತ್ತಿದ್ದು. ಪರೋಟಾಗೆ ರೋಲ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇವಾಗ ಸ್ವಲ್ಪ ಎಣ್ಣೆ ಸವರ್ಕೊಂಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ.
ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು, ಹೆಲ್ತ್ಗೆ ಒಳ್ಳೆಯದು. ಹಾಗೆಯೇ ಈಗ ತವಾ ಕೂಡ ಕಾಯ್ದಿದೆ. ತವಾ ಮೇಲೆ ಎಣ್ಣೆನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಇವಾಗ ಪರೋಟನ ಎರಡೂ ಸೈಡು ನಿಧಾನ ಉರಿಯಲ್ಲಿ ಬೇಯಿಸ್ಕೊತೀನಿ. ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊಂಡಿರ್ತೀವಲ್ವ, ಹಾಗಾಗಿ ನಿಧಾನ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ ಪರೋಟ. ಬಟ್ಟೆ ತಗೋ ನೀವೇ ಎತ್ಕೊ ಬರಕ್ಕೆ ಅಪ್ಪಂಗ್ ಕರಿ. ಅಪ್ಪ ಈ ಗ್ರೇವಿ ಎತ್ಕೊ ಬರಕ್ಕೆ ಸುಡ್ತಿದೆ. ಬರ್ತಲ್ಲ ನೋಡಮ್ಮ. ಮಾಮೂಲಿ ತಡಿ, ನಾನೇ ತರ್ತೀನಿ ಬಿಡಂಗ. ಈ ಕಡೆ ಬಂದು ತಟ್ಟೆ ಇನ್ನೊಂದು 2 ಲೋಟ, 1 ಲೋಟ ತಗೋ, 2 ಲೋಟ ಹಾಕೊಳ್ಳಿ. ಇದೊಂದು ಲೋಟ. ಪರೋಟ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. 3 ಪರೋಟ ಮಾಡಿಕೊಂಡೆ. ಇನ್ನು ಹಿಟ್ಟಿದೆ, ಅದನ್ನು ರಾತ್ರಿ ಮಾಡ್ಕೋತೀವಿ. ಹಾಗೆ ಎಲ್ಲ ಕೂಡ ಆಯಿತು, ಇನ್ನೇನು ಊಟ ಮಾಡೋದಷ್ಟೇ. ಹಾಗೆ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಯಾವಾಗಲೂ ನಾನು ನಾನ್ ವೆಜ್ ಏನಾದ್ರು ರೆಸಿಪಿ ಶೇರ್ ಮಾಡಿದಾಗ ಏನು ಯಾವಾಗಲೂ ನಾನ್ ವೆಜ್ ಮಾಡ್ತೀರಾ ಅಂತ ಅಂತೀರಾ. ನಾನು ಮಾಡೋದು ವಾರಕ್ಕೆ ಒಂದೇ ಸಲ. ಬಟ್ ಏನಂದ್ರೆ ಅವಾಗ ಮುಂಚೆ ನಾನು ಅಷ್ಟೊಂದು ಬ್ಲಾಗ್ ಮಾಡ್ತಾ ಇರಲಿಲ್ವಲ್ಲ, ವಾರದಲ್ಲಿ 2-3 ಮಾಡ್ತಾಯಿದ್ದೆ ಅಲ್ವಾ. ಏನಾದರೂ ಸ್ಪೆಷಲ್ ಮಾಡಿದಾಗ ನಾನು ವೀಡಿಯೋನ ಶೇರ್ ಮಾಡ್ತಾಯಿದ್ದೆ, ಹಂಗಾಗಿ ನಿಮ್ಗೆ ಹಂಗೆ ಅನಿಸಿದೆ. ಸೊ ಈಗ ಡೈಲಿ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಲ್ವಾ, ನಿಮಗೆ ಗೊತ್ತಾಗಿರುತ್ತೆ. ಪರೋಟ ಎಲ್ಲ ರೆಡಿ ಆಯಿತು, ಇನ್ನೇನೀಗ ಊಟ ಮಾಡೋದಷ್ಟೇ ಫ್ರೆಂಡ್ಸ್. ಹಾಗೆಯೇ ಈ ಬ್ಲಾಗ್ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹಸ್ಬೆಂಡ್ಗೂ ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಬೇಗ ಬೇಗ ಮಾಡು ಅಂದರು. ಹಂಗಾಗಿ ಇವತ್ತು ಬೇಗ ಮಾಡಿಬಿಟ್ಟೆ. ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅದೇ ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಅಂದರೆ ಸೊ ಅದು ತುಂಬ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಒಂದೊಂದನ್ನು ವೀಡಿಯೋದಲ್ಲಿ ಶೇರ್ ಮಾಡಿಕೊಂಡು ಮಾಡಬೇಕಲ್ವ, ಹಂಗಾಗಿ. ಓಕೆ, ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಪಾಯಸ ಮಾಡಿದೆ, ತುಂಬ ದಿವಸ ಆಗಿತ್ತು. ಅಂದರೆ ಹಬ್ಬದ ದಿನ ಮಾಡಿದೆ. ನನ್ನ ಹಸ್ಬೆಂಡ್ ಅವತ್ತು ಸರಿಯಾಗಿ ತಿಂದಿರಲಿಲ್ಲ. ಇವತ್ತು ಚೆನ್ನಾಗಿರುತ್ತೆ, ಒಂದೇನಾದ್ರು ಸ್ಪೆಷಲ್ಲಾಗಿ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ಸ್ಪೆಷಲ್ ಅಂದರೆ ಪಾಯಸನೇ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಅವ್ರಿಗೆ ತುಂಬ ಇಷ್ಟ ಶಾವಿಗೆ ಪಾಯಸ ಅಂದರೆ. ಹಂಗಾಗಿ ಸ್ವಲ್ಪ ಸಾಬುದಾನ ಶಾವಿಗೆ ಎರಡೂ ಹಾಕಿ, ಸ್ವಲ್ಪ ಸಾಬುದಾನ ಜಾಸ್ತಿನೇ ಹಾಕಿ ಚೆನ್ನಾಗಿ ಪಾಯಸ ಮಾಡಿದ್ದೆ. ಸೂಪರಾಗಿ ಬಂದಿತ್ತು ಪಾಯಸ ಅಂತೂ. ಆಮೇಲೆ ಪರೋಟನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಚಿಕನ್ ಗ್ರೇವಿ ಅಂತೂ ಎಕ್ಸಲೆಂಟಾಗಿತ್ತು. ನಮ್ಮ ಫೇವ್ರೆಟ್ಟು ಗ್ರೀನ್ ಕಲರ್ ಗ್ರೇವಿ. ಗೀ ರೈಸು, ಸ್ವಲ್ಪ ಗೀ ರೈಸ್ ಮಾಡಿದ್ದೀನಿ. ಗೀ ರೈಸ್ ಕೂಡ ತುಂಬ ಚೆನ್ನಾಗಾಗಿತ್ತು. ಇನ್ನು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ. ಓಕೆ, ಇವಾಗ ನಾವು ಊಟ ಮಾಡ್ತೀವಿ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ಒಂದು ಕುಟುಂಬ ಅಂತಿದ್ದಾಗ ಮಕ್ಕಳು, ಗಂಡ, ಹೆಂಡತಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಅದು ಕೂಡ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಆ ಸಮಯ ಕೂಡ ಒಂಥರ ಪ್ರೀಷಿಯಸ್ ಅಂತಲೇ ಹೇಳ್ಬೋದು. ಒಬ್ರಿಗೊಬ್ರು ಖುಷಿಯಿಂದ ಮಾತಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ರೆ
ಇನ್ನೂ ಕೂಡ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತೆ. ಅಂದರೆ ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಒಂದು ಕುಟುಂಬದಲ್ಲಿ ಒಂದು ಬಾಂಧವ್ಯ ಬೆಳೆಯುತ್ತೆ ಅಂತ ನಮ್ಮ ಗುರು ಹಿರಿಯರು ಮುಂಚೆನೇ ಕೂಡ ಯಾವಾಗಲೂ ಅಷ್ಟೇ ಸಾಮೂಹಿಕವಾಗಿ ಭೋಜನ ಮಾಡಬೇಕು ಅಂತಲೇ ಹೇಳಿದ್ದಾರೆ. ಸೊ ಅದನ್ನು ನಾವು ಯಾವಾಗಲೂ ಅಷ್ಟೇ ಡೈಲಿ ನಮಗೆ 3 ಟೈಮ್ ಅದನ್ನು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದರೂ ಅಟ್ಲೀಸ್ಟ್ ಒನ್ ಟೈಮು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಅದರಲ್ಲಿ ಎಷ್ಟು ಖುಷಿ ಇರುತ್ತೆ ಅದನ್ನು ಅನುಭವಿಸ್ಬೇಕು ನಾವು ಜೀವನದಲ್ಲಿ. ಇದನ್ನು ನಾವು ಪೇರೆಂಟ್ಸ್ ಆಗಿ ನಾವು ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು. ಒಬ್ಬರಿಗೆ ಊಟ ಕೊಟ್ಬಿಟ್ಟು ಅವರೆಲ್ಲ ಒಂದು ಕಡೆ ರೂಮಲ್ಲಿ ಕೂತ್ಕೊಂಡು ಊಟ ಮಾಡೋದು, ಮಕ್ಕಳು ಒಂದು ಕಡೆ ಕೂತ್ಕೊಂಡು ರೂಮಲ್ಲಿ ಊಟ ಮಾಡೋದು, ಈ ರೀತಿ ಅಭ್ಯಾಸ ಮಾಡ್ಕೊಬಾರ್ದು. ಇದರಿಂದ ಏನಾಗುತ್ತೆ, ಕುಟುಂಬದಲ್ಲಿ ಸಾಮರಸ್ಯ ಇರಲ್ಲ. ಒಬ್ಬೊಬ್ಬರು ಮನಸ್ಸು ಒಂದೊಂದು ಥರ ಬದಲಾವಣೆ ಆಗ್ತಾ ಹೋಗುತ್ತೆ. ಮುಂಚೆ ಆಮೇಲೆ ಬೆಳೀತಾ ಮಕ್ಕಳಲ್ಲಿ ಒಂಥರ ಬಾಂಧವ್ಯ ಇರೋದಿಲ್ಲ. ಯಾಕಂದರೆ ಇವಾಗ ನಮಗೆ ಈಗಲೂ ಕೂಡ ನಮ್ಮ ಅಕ್ಕ ತಂಗಿ ಅಂದರೆ ನಮ್ಗೆ ಅಷ್ಟು ಪ್ರೀತಿ ಇರುತ್ತೆ ಈಗಲೂ ಕೂಡ. ಆದರೆ ಈಗಿನ ಜನ್ರೇಷನ್ ಆಗಿರಲ್ಲ. ಮುಂದೆ ಹೋಗ್ತಾ ಅಕ್ಕಂಗೆ ತಂಗಿ ಆಗಲ್ಲ, ತಮ್ಮಂಗೆ ಅಣ್ಣ ಆಗಲ್ಲ, ಈ ರೀತಿ ಆಗಿಬಿಡುತ್ತೆ. ಸೊ ಒಂದು ಕುಟುಂಬ ಅಂತಂದಾಗ ನಾವು ಇದನ್ನೆಲ್ಲ ಕೂಡ ಹೇಳ್ಕೊಡ್ಬೇಕಾಗುತ್ತೆ. ನಮ್ಮದಂತೂ ಪುಟ್ಟ ಕುಟುಂಬ ಬಿಡಿ, ಆದರೆ ಸ್ವಲ್ಪ ಮಕ್ಕಳು 2 ಜನ 3 ಜನ ಎಲ್ಲ ಮಕ್ಕಳು ಇರ್ತಾರಲ್ವ, ಅವ್ರಿಗೆ ನಾವು ಇದನ್ನೆಲ್ಲ ಕಲಿಸ್ಕೊಡ್ಬೇಕಾಗುತ್ತೆ. ಲೈಫಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಅಭಿಪ್ರಾಯ ಸರಿನಾ ತಪ್ಪಾ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನೀವು ಕೂಡ ಇದನ್ನು ಫಾಲೋ ಮಾಡ್ಕೊತ ಹೋಗಿ. ನಿಜವಾಗ್ಲೂ ಆ ಖುಷಿನೇ ಬೇರೆ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಸೊ ತುಂಬ ಚೆನ್ನಾಗಾಗಿತ್ತು. ಬಡಿಸ್ತಾ ಇದ್ದೀನಿ ಈಗ. ಚಿನ್ನು ಹೆಂಗೈತೆ? ಸಖತ್ತಾಗೈತಾ? ಮನೆ ಹೆಂಗಿದೆ? ಫ್ರೆಂಡ್ಸ್, ಇದೊಂದು ಪುಟ್ಟ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತಂತಲೇ ಭಾವಿಸ್ತೀನಿ. ಸೊ ಇವಾಗ ಊಟ ಮಾಡ್ತಾಯಿದ್ದೀವಿ. ಮತ್ತು ನಾನೇನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಸ್ವಲ್ಪ ಅಕ್ಕಿ ಎಲ್ಲ ಒಣ ಹಾಕಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೆಂತ್ಯ ಮುದ್ದೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.